ಬಿಗ್ ಬಾಸ್ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ ರಕ್ಷಿತಾ ಅವರು. ಖುಷಿಯಾಗಿ ತಮ್ಮ ಮಾತುಗಳನ್ನ ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ನಾನು ಇಲ್ಲಿ ತನಕ ಬಂದಿದ್ದೆ ನನಗೆ ಫುಲ್ ಖುಷಿ ಆಗಿದೆ. ಫಸ್ಟ್ ಬರಲಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ನಾನು ವಿನ್ ಆಗಿದ್ದೀನಿ ಅಂತ ಹೇಳಿ ತಮ್ಮ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರು ಸುದೀಪ್ ಸರ್ ಕೈ ತನಕ ನನ್ನನ್ನ ಬಿಟ್ಟಿದ್ದೆ ಖುಷಿ ಇದೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಕರ್ನಾಟಕದ ಜನ ನನ್ನನ್ನ ಕೈ ಹಿಡಿದಿದ್ದಾರೆ. ಗಿಲ್ಲಿ ಫಸ್ಟ್ ಬಂದಿದ್ದು ತುಂಬಾ ಖುಷಿ ಆಗಿದೆ. ನಾನು ಗೆಲ್ಲದೆ ಇದ್ರೂ ಕೂಡ ಗಿಲ್ಲಿ ಅಥವಾ ರಘು ಅಣ್ಣ ಗೆಲ್ಲಬೇಕಿತ್ತು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಇತ್ತು ಅಂತ ಹೇಳಿದ್ದಾರೆ. ಗಿಲ್ಲಿ ವಂಶದ ಕುಡಿ ರಕ್ಷಿತಾ ಶೆಟ್ಟಿ ಖುಷಿಯ ಮಾತುಗಳನ್ನಾಡಿದ್ದಾರೆ. ಏನ್ ಹೇಳಿದ್ರು ರಕ್ಷಿತಾ ಅವರು ಈ ಸಂದರ್ಭದಲ್ಲಿ ಬನ್ನಿ ಕೇಳ್ತಾ ಹೋಗೋಣ. ಕರಾವಳಿ ಸೈಡ ರಕ್ಷಿತಾ ಸೆಕೆಂಡ್ ಫಸ್ಟ್ ರನ್ನರ್ ಅಪ್, ಅದಕ್ಕೆ ಹ್ಯಾಪಿನಾ ಅಥವಾ ವಿನ್ ಆಗಲಿಲ್ಲ ಅಂತ ಬೇಜಾರಿದ್ಯಾ? ಇಲ್ಲ, ಫಸ್ಟ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಆಲ್ರೆಡಿ ವಿನ್ ಆಗಿದ್ದೀನಿ. ಯಾವ ತರ ವಿನ್ ಆಗಿದ್ದೀನಿ ಅಂತ ಜನರು ಇಷ್ಟು ಸುದೀಪ್ ಸರ್ನ ಕೈ ತಕ್ಕ ಬಿಟ್ಕೊಟ್ಟಿ ಅಲ್ಲಿ ತನಕ ಬಿಟ್ಟಿದ್ದಾರೆ ಅಲ್ವಾ. ಸೊ ಅಷ್ಟೊಂದು ಓಡ್ಸು ಹೆಂಗ್ ಬಂದಿರ್ಬೋದು ಅಂತ ಅನಿಸ್ತು. ಓದ್ಸ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ, ಬಂತು. ನಿಮ್ ಕಡೆ ಜನ ಅಂದ್ರೆ ಕರಾವಳಿ ಸೈಡ್ ಜನ ಕೈ ಹಿಡಿದ್ರು ಅನ್ಸುತ್ತಾ? ಕರಾವಳಿ ಸೈಡ್ ಕರ್ನಾಟಕ ಜನರು ನನಗೆ ಗೊತ್ತಿಲ್ಲ ಯಾವ್ದು ಪಾರ್ಟ್ ಅಲ್ಲಿ, ಬಟ್ ಎಲ್ಲರದು ಕಾಂಟ್ರಿಬ್ಯೂಷನ್ ಇತ್ತು ಅಂತ ಅನ್ಕೊಳ್ತೀನಿ. ಗಿಲ್ಲಿ ಫಸ್ಟ್ ಬಂದ್ರು, ಎಷ್ಟು ಖುಷಿ? ತುಂಬಾ ಖುಷಿ ಆಯ್ತು. ಹೌದಾ? ಯಾರು ಬರ್ಬೇಕು ಅನ್ಕೊಂಡಿದ್ರಿ ಫಸ್ಟ್? ಓಕೆ, ಅಫ್ಕೋರ್ಸ್ ನಾನೇ ವಿನ್ ಆಗ್ಬೇಕು ಅಂತ ಅನ್ಕೋತಾರೆ. ಹೌದು ಹೌದು ಹೌದು, ನನ್ನ ಮನಸ್ಸಲ್ಲಿ. ಓಕೆ, ವಂಶದ ಕುಡಿ ಅಂತಿದ್ರು. ವಂಶದ ಕುಡಿ ಇಬ್ರು ಫಸ್ಟು ಸೆಕೆಂಡು ಬಂದ್ರಿ. ಹ್ಯಾಪಿನಾ? ತುಂಬ ಖುಷಿ ಇದೆಯಾ? ಈಗ ನೆಕ್ಸ್ಟ್ ಏನು ಪ್ಲ್ಯಾನು? ನೆಕ್ಸ್ಟ್ ಎಂತ ಇಲ್ಲ, ಜಸ್ಟ್ ಗೋ ವಿತ್ ದಿ ಫ್ಲೋ. ಓಕೆ, ಆ್ಯಕ್ಟಿಂಗ್ ಕಡೆ ಏನಾದರೂ ಮಾಡಬೇಕು ಮತ್ತೆ ಬುಡಕೇನೆ ಹೋಗ್ಬೇಕು. ಈಸಿ ಇರಲಿಲ್ಲ, ಯಾಕಂದರೆ ನೀವು ಫಸ್ಟು ಬಂದ್ರಿ, ಹಾಗೆ ವಾಪಸ್ ಹೋದ್ರಿ, ಮತ್ತೆ ರೀ ಎಂಟ್ರಿ ಕೊಟ್ರಿ. ಈಗ ನೋಡಿ ಫಿನಾಲೆವರೆಗೂ ನೀವಿದ್ದೀರಾ. ನಿಮ್ಮ ಗ್ರೋತ್ ಬಗ್ಗೆ ಇರಲಿಲ್ಲ, ಬಟ್ ಆದರೂ ಕೂಡ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇತ್ತು ಲಾಸ್ಟ್ ತನಕ ಬರ್ತೀನಿ ಅಂತ. ಆ್ಯಂಡ್ ಜನರ ಮೇಲೆ ಇತ್ತು ಇಷ್ಟು ಬೇಗ ಬಿಟ್ಕೊಡಲ್ಲ ಅಂತ. ಹಾಗೆ ಓಕೆ, ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ನಮ್ಮ ಕಡೆ ಹೇಳಿ ಒಂದ್ಸಲ. ಐ ಲವ್ ಯು. ಮೊಬೈಲ್. ಬಾಯ್. ಓಕೆ.